ಕೂರ್ಗ್ ಅಭೂತಪೂರ್ವ ಸೌಂದರ್ಯ, ಸಾಹಸಮಯ ಭೂಪ್ರದೇಶ ಮತ್ತು ಆಹ್ಲಾದಕರ ವಾತಾವರಣವನ್ನು ಹೊಂದಿದೆ. ಇದು ತನ್ನ ಎಲ್ಲಾ ಸಂದರ್ಶಕರಿಗೆ ಉಲ್ಲಾಸಕರ ದಿನಗಳನ್ನು ಭರವಸೆ ನೀಡುತ್ತದೆ. ಜಲಪಾತಗಳು, ವ್ಯೂಪಾಯಿಂಟ್ಗಳು, ಸರೋವರಗಳು ಮತ್ತು ಉದ್ಯಾನವನಗಳಿಂದ ಹಿಡಿದು ಟ್ರೆಕ್ಕಿಂಗ್ ಟ್ರೇಲ್ಗಳು ಮತ್ತು ಐಷಾರಾಮಿ ವಸತಿಗಳವರೆಗೆ ಕೂರ್ಗ್ ಪರಿಪೂರ್ಣ ರಜಾದಿನಕ್ಕೆ ಅಗತ್ಯವಿರುವ ಎಲ್ಲವನ್ನೂ ಒದಗಿಸುತ್ತದೆ. ನೀವು ಕೂರ್ಗ್ ಹನಿಮೂನ್ ಪ್ಯಾಕೇಜ್ಗಳನ್ನು ಅಥವಾ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಾಮಾನ್ಯ ಕೂರ್ಗ್ ಟೂರ್ ಪ್ಯಾಕೇಜ್ಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದರೆ, ನಿಮಗೆ ಸ್ಮರಣೀಯ ರಜಾದಿನವನ್ನು ನೀಡಲಾಗುತ್ತದೆ. ಕೂರ್ಗ್ನಲ್ಲಿ ನೋಡಲು ಅಸಂಖ್ಯಾತ ಸ್ಥಳಗಳಿವೆ. ಕಾವೇರಿ ನಿಸರ್ಗಧಾಮ ಅರಣ್ಯ ಉದ್ಯಾನವನವು ಮಡಿಕೇರಿ ಪ್ರವಾಸದಲ್ಲಿರುವಾಗ ತಪ್ಪಿಸಿಕೊಳ್ಳಲಾಗದಂತಹ ಸ್ಥಳವಾಗಿದೆ. ಕರ್ನಾಟಕದ ಅರಣ್ಯ ಇಲಾಖೆಯಿಂದ ನಿರ್ವಹಿಸಲ್ಪಡುವ ಒಂದು ದ್ವೀಪದಲ್ಲಿರುವ ಅರಣ್ಯ ರೆಸಾರ್ಟ್ ಕಾವೇರಿ ನಿಸರ್ಗಧಾಮ ಅರಣ್ಯ ಉದ್ಯಾನವನವು ಯಾವುದೇ ಕೂರ್ಗ್ ಪ್ರವಾಸದ ಪ್ಯಾಕೇಜ್ಗಳ ಅತ್ಯಂತ ಸುಂದರವಾದ ಮತ್ತು ಆನಂದದಾಯಕ ಭಾಗವಾಗಿದೆ. ಈ ಪ್ರದೇಶದ ಮುಖ್ಯ ನದಿಯಾದ ಕಾವೇರಿಯಿಂದ ರೂಪುಗೊಂಡ ಇದು ದಟ್ಟವಾದ ಅರಣ್ಯದಿಂದ ಆವೃತವಾಗಿದೆ. ಜನಪ್ರಿಯ ವಾರಾಂತ್ಯದ ವಿಹಾರ ತಾಣವಾಗಿದೆ. ಇದು ಕುಶಾಲನಗರಕ್ಕೆ ಸಾಕಷ್ಟು ಹತ್ತಿರದಲ್ಲಿದೆ. ಅವುಗಳ ನಡುವೆ ಕೇವಲ 3 ಕಿಲೋಮೀಟರ್ ಅಂತರವಿದೆ. 1989ರಲ್ಲಿ ಸ್ಥಾಪಿತವಾದ ಇದು ದಶಕಗಳಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. 64 ಎಕರೆ ಪ್ರದೇಶದಲ್ಲಿ ಹರಡಿರುವ ಇದು ಪ್ರವಾಸಿಗರು ದಟ್ಟ ಕಾಡಿನಲ್ಲಿ ವೈಭವಯುತವಾಗಿ ಹರಿಯುವ ಕಾವೇರಿ ನದಿಯ ದೃಶ್ಯವನ್ನು ಮೆಚ್ಚಬಹುದು, ಪಕ್ಷಿಗಳ ಚಿಲಿಪಿಲಿಯನ್ನು ಕೇಳಬಹುದು, ರಾತ್ರಿಯಲ್ಲಿ ನಕ್ಷತ್ರಗಳಿಂದ ಕೂಡಿದ ಸ್ಪಷ್ಟವಾದ ಆಕಾಶವನ್ನು ನೋಡುತ್ತಾರೆ ಮತ್ತು ಮೃದುವಾದ ಕಿರಣಗಳೊಂದಿಗೆ ಎಚ್ಚರಗೊಳ್ಳಬಹುದು. ಬೆಳಿಗ್ಗೆ ಸೂರ್ಯನ ಪ್ರವಾಸಿಗರು ಪ್ರಕೃತಿಯೊಂದಿಗೆ ನಿಕಟವಾದ ಸಂವಹನವನ್ನು ಹೊಂದಲು ಇದು ಅತ್ಯುತ್ತಮ ಅವಕಾಶವನ್ನು ಒದಗಿಸುತ್ತದೆ. ಪ್ರವಾಸಿಗರು ಹೊಸ ನೇತಾಡುವ ಸೇತುವೆಯ ಮೂಲಕ ಮೀಸಲು ಪ್ರವೇಶಿಸಬಹುದು. ಇದು ಇನ್ನು ಮುಂದೆ ಕಾರ್ಯನಿರ್ವಹಿಸದ ಹಳೆಯ ನೇತಾಡುವ ಸೇತುವೆಯೊಂದಿಗೆ ಗೊಂದಲಕ್ಕೀಡಾಗಬಾರದು. ನಿಸರ್ಗಧಾಮ ಅರಣ್ಯದಲ್ಲಿರುವಾಗ ನೀವು ಮಾಡಲು ಮತ್ತು ನೋಡಲು ವಿವಿಧ ರೀತಿಯ ವಿಷಯಗಳನ್ನು ಕಾಣಬಹುದು. ಆನೆ ಸವಾರಿ ವಯಸ್ಕರು ಮತ್ತು ಮಕ್ಕಳು ಇಬ್ಬರೂ ಆನಂದಿಸುವ ವಿಷಯವಾಗಿದೆ. ಇಲ್ಲಿ ಜಿಂಕೆ ಪಾರ್ಕ್ ಮತ್ತು ಮೊಲಗಳ ಉದ್ಯಾನವನವನ್ನು ಸಹ ಭೇಟಿ ಮಾಡಬಹುದು. ಕಾವೇರಿ ನದಿಯ ನೋಟವು ಪ್ರವಾಸಿಗರು ನಿಲ್ಲಿಸಿ ಗಮನಿಸಬೇಕು, ತಮ್ಮ ಕ್ಯಾಮೆರಾಗಳಲ್ಲಿ ಸೆರೆಹಿಡಿಯಬೇಕು ಮತ್ತು ಶಾಶ್ವತವಾಗಿ ಪಾಲಿಸಬೇಕು. ವಿಶೇಷವಾಗಿ ನೇತಾಡುವ ಸೇತುವೆಯ ನೋಟವು ರುದ್ರರಮಣೀಯವಾಗಿದೆ. ಇಲ್ಲಿ ನದಿಯಲ್ಲಿ ನೀರು ಸಾಕಷ್ಟು ಆಳವಿಲ್ಲ, ಆದ್ದರಿಂದ ಆಸಕ್ತ ಪ್ರವಾಸಿಗರು ಕಾಲ್ನಡಿಗೆಯಲ್ಲಿ ನದಿಯನ್ನು ದಾಟಿದರೆ ಅದರ ತಂಪಾದ ಶುದ್ಧ ನೀರು ಅವರಿಗೆ ರಿಫ್ರೆಶ್ ಮಾಡಲು ಅವಕಾಶ ನೀಡುತ್ತದೆ. ಪ್ರವಾಸಿಗರು ಕಾವೇರಿ ನಿಸರ್ಗಧಾಮ ಅರಣ್ಯ ಉದ್ಯಾನದಲ್ಲಿ ಸುಲಭವಾಗಿ ಲಭ್ಯವಿರುವ ಮಾರ್ಗದರ್ಶಿಗಳನ್ನು ಸಹ ನೇಮಿಸಿಕೊಳ್ಳಬಹುದು. ಇದಲ್ಲದೆ ಸುತ್ತಮುತ್ತಲಿನ ಪ್ರದೇಶಗಳು ಮತ್ತು ವಿವಿಧ ಸ್ಥಳಗಳಿಗೆ ನಿರ್ದೇಶನಗಳ ಬಗ್ಗೆ ಮಾರ್ಗದರ್ಶನ ನೀಡುವ ಅರಣ್ಯ ಇಲಾಖೆಯ ಅಧಿಕಾರಿಗಳ ಸಹಾಯವನ್ನು ಸಹ ಪಡೆಯಬಹುದು. ನಿಸರ್ಗಧಾಮ ಅರಣ್ಯ ಉದ್ಯಾನವನಕ್ಕೆ ಭೇಟಿ ನೀಡುವುದನ್ನು ಇತರರಿಗೆ ಹೋಲಿಸಲಾಗದ ಅಂಶವೆಂದರೆ ಇಲ್ಲಿ ತಂಗುವ ಸೌಲಭ್ಯ. ಕಾವೇರಿ ನಿಸರ್ಗಧಾಮದಲ್ಲಿ ಅರಣ್ಯ ಇಲಾಖೆಯು ನದಿ ಬದಿಯ ಅತಿಥಿ ಗೃಹ ಮತ್ತು ಬಿದಿರಿನಿಂದ ಮಾಡಲ್ಪಟ್ಟ ಮರದ ಮೇಲಿನ ಕುಟೀರಗಳನ್ನು ನಡೆಸುತ್ತಿದೆ. ಕಾವೇರಿ ನದಿಯು ತನ್ನ ಬದಿಗಳಲ್ಲಿ ಹರಿಯುವುದರೊಂದಿಗೆ ಮತ್ತು ಕಾಡಿನ ಉಲ್ಲಾಸಕರ ಹಸಿರಿನಿಂದ ಸುತ್ತುವರೆದಿರುವ ಈ ಕುಟೀರಗಳು ಎಲ್ಲರಿಗೂ ಸೂಕ್ತವಾದ ವಸತಿಯನ್ನು ಸೃಷ್ಟಿಸುತ್ತವೆ. ಇವುಗಳನ್ನು ಬುಕ್ ಮಾಡಲು ಪ್ರವಾಸಿಗರು ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ, ಕೊಡಗು ವೃತ್ತ ಅಥವಾ ಮಡಿಕೇರಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯನ್ನು ಸಂಪರ್ಕಿಸಬೇಕು. ಕಾಟೇಜ್ಗಳ ಸುಂಕವು ಒಂದೇ ರಾತ್ರಿ ₹700ರಿಂದ ₹1,000ವರೆಗೆ ಇರುತ್ತದೆ. ವಾಸ್ತವ್ಯದ ಸಮಯದಲ್ಲಿ ಪ್ರವಾಸಿಗರು ದೋಣಿ ವಿಹಾರ ಮತ್ತು ಆನೆ ಸವಾರಿ ಅಥವಾ ಪ್ರಕೃತಿಯ ನಡಿಗೆಯಂತಹ ಚಟುವಟಿಕೆಗಳನ್ನು ಆನಂದಿಸಬಹುದು. ಕಾವೇರಿ ನಿಸರ್ಗಧಾಮ ಫಾರೆಸ್ಟ್ ಪಾರ್ಕ್ ಬಳಿ ನೋಡಲು ಹಲವು ಆಸಕ್ತಿದಾಯಕ ಸ್ಥಳಗಳಿವೆ. ಪ್ರಸಿದ್ಧ ಅಬ್ಬೆ ಫಾಲ್ಸ್ ಮತ್ತು ಬೈಲಕುಪ್ಪೆ ಟಿಬೆಟಿಯನ್ ಸೆಟಲ್ಮೆಂಟ್ ಹತ್ತಿರದಲ್ಲಿದೆ, ಆದ್ದರಿಂದ ಈ ಎಲ್ಲಾ ದೃಶ್ಯ ವೀಕ್ಷಣೆಯ ಸ್ಥಳಗಳೊಂದಿಗೆ ಭೇಟಿ ನೀಡಿ. ಕಣಿವೆ, ಸುಂಟಿಕೊಪ್ಪ, ದುಬಾರೆ ಆನೆ ಶಿಬಿರ, ಕುಶಾಲನಗರ ಮತ್ತು ಮಾಂದಲಪಟ್ಟಿ ಇನ್ನೂ ಕೆಲವು ಭೇಟಿ ನೀಡಬೇಕಾದ ಸ್ಥಳಗಳಾಗಿವೆ. ಆನೆ ಸವಾರಿಯನ್ನು ಆನಂದಿಸಿ, ಕಾವೇರಿ ನದಿಯಲ್ಲಿ ದೋಣಿ ವಿಹಾರಕ್ಕೆ ಹೋಗಿ, ಬರ್ಡ್ ಪಾರ್ಕ್ನಲ್ಲಿ ಪಕ್ಷಿಗಳೊಂದಿಗೆ ಪೋಸ್ಟ್ ನೀಡುತ್ತಿರುವ ಛಾಯಾಚಿತ್ರಗಳನ್ನು ಕ್ಲಿಕ್ ಮಾಡಿ, ಜಿಂಕೆ ಪಾರ್ಕ್ನಲ್ಲಿ ಜಿಂಕೆಗಳನ್ನು ಹತ್ತಿರದಿಂದ ವೀಕ್ಷಿಸಿ, ಜಿಪ್ ಲೈನಿಂಗ್ ಮತ್ತು ಇತರ ಸಾಹಸ ಚಟುವಟಿಕೆಗಳನ್ನು ಪ್ರಯತ್ನಿಸಿ. ಮಕ್ಕಳ ಉದ್ಯಾನವನದಲ್ಲಿ ಮಕ್ಕಳು ಆಟವಾಡಬಹುದು. ಫುಡ್ ಕೋರ್ಟ್ನಲ್ಲಿ ಬಾಯಲ್ಲಿ ನೀರೂರಿಸುವ ತಿಂಡಿಗಳನ್ನು ಸವಿಯಿರಿ. ತೆರೆಯುವ ಸಮಯವು ಬೆಳಿಗ್ಗೆ 9ರಿಂದ ಸಂಜೆ 5ರವರೆಗೆ ಇರುತ್ತದೆ. ಇದು ವಾರದ ಎಲ್ಲಾ ದಿನಗಳಲ್ಲಿ ತೆರೆದಿರುತ್ತದೆ. ನೀವು ಕಾವೇರಿ ನಿಸರ್ಗಧಾಮ ಫಾರೆಸ್ಟ್ ಪಾರ್ಕ್ಗೆ ಒಂದು ದಿನದ ಪಿಕ್ನಿಕ್ಗಾಗಿ ಯೋಜಿಸುತ್ತಿದ್ದರೆ ಸುಮಾರು 6ರಿಂದ 8 ಗಂಟೆಗಳ ಸಮಯ ತೆಗೆದುಕೊಳ್ಳುತ್ತದೆ. ಅರಣ್ಯ ಅತಿಥಿ ಗೃಹದಲ್ಲಿ ಉಳಿಯಲು ಯೋಜಿಸುವವರಿಗೆ
ಕನಿಷ್ಠ 2 ದಿನಗಳು ಸೂಕ್ತವಾಗಿವೆ. ಅಕ್ಟೋಬರ್ ಮತ್ತು ಮೇ ತಿಂಗಳ ನಡುವೆ ಭೇಟಿ ನೀಡಲು ಉತ್ತಮ ಸಮಯ. ಮಾರ್ಚ್ನಿಂದ ಮೇ ತಿಂಗಳವರೆಗೆ ಬೇಸಿಗೆ ಆರಂಭವಾಗುತ್ತದೆಯಾದರೂ ಕಾಡಿನ ಹಚ್ಚ ಹಸಿರಿನ ವಾತಾವರಣ ಮತ್ತು ತಂಪು ವಾತಾವರಣವು ಭೇಟಿ ನೀಡಲು ಸೂಕ್ತವಾಗಿದೆ. ಚಳಿಗಾಲದ ತಿಂಗಳುಗಳಲ್ಲಿ ತಾಪಮಾನವು ಗಣನೀಯ ಮಟ್ಟಕ್ಕೆ ಇಳಿಯುತ್ತದೆ. ಇದು ಕಾಡಿನಲ್ಲಿ ಉಳಿಯಲು ಸಾಕಷ್ಟು ತಂಪಾಗಿರುತ್ತದೆ. ಮಾನ್ಸೂನ್ ಋತುವಿನಲ್ಲಿ ಸಹ ಮಧ್ಯಮ ಮತ್ತು ಕೆಲವೊಮ್ಮೆ ಭಾರೀ ಮಳೆಯಿಂದಾಗಿ ಹೆಚ್ಚಿನ ಪ್ರವಾಸಿಗರು ಅರಣ್ಯಕ್ಕೆ ಭೇಟಿ ನೀಡುವುದಿಲ್ಲ. ಆದಾಗ್ಯೂ ಮರಗಳು ಮತ್ತು ಸಸ್ಯಗಳು ತಾಜಾ ಮತ್ತು ಹೆಚ್ಚು ಹಸಿರಿನಿಂದ ಕಾಣುವ ಮಳೆಗಾಲದಲ್ಲಿ ಕಾಡು ಉತ್ತಮವಾಗಿರುತ್ತದೆ. ಮಡಿಕೇರಿ ಪಟ್ಟಣದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಮಡಿಕೇರಿಯು ಉಳಿದ ನಗರಗಳು ಮತ್ತು ಪಟ್ಟಣಗಳಾದ ಮಂಗಳೂರು, ಬೆಂಗಳೂರು, ಮೈಸೂರು ಮತ್ತು ಕೊಯಮತ್ತೂರುಗಳಿಗೆ ಉತ್ತಮ ಸಂಪರ್ಕವನ್ನು ಹೊಂದಿದೆ. ಮೈಸೂರಿನಿಂದ ಕಾವೇರಿ ನಿಸರ್ಗಧಾಮ ಅರಣ್ಯ ಉದ್ಯಾನವನವು ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರು ರೈಲು ನಿಲ್ದಾಣವು ಕಾವೇರಿ ನಿಸರ್ಗಧಾಮಕ್ಕೆ ಹತ್ತಿರದ ರೈಲು ನಿಲ್ದಾಣವಾಗಿದೆ. ಕಾವೇರಿ ನಿಸರ್ಗಧಾಮ ಅರಣ್ಯ ಉದ್ಯಾನವನವು ಕುಶಾಲನಗರಕ್ಕೆ ಹತ್ತಿರದಲ್ಲಿದೆ. ಇದು ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ಕುಶಾಲನಗರದಿಂದ ಮಡಿಕೇರಿಗೆ ಹೋಗುವ ಬಹುತೇಕ ಎಲ್ಲ ಬಸ್ಗಳು ಕಾಡಿನ ಸಮೀಪ ಹೆದ್ದಾರಿಯಲ್ಲಿ ನಿಲ್ಲುತ್ತವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ.